ಇಡೀ ದೇಶಾದ್ಯಂತ ಹೆಚ್ಚಾಗಿರುವ ಕ್ರೇಜ್ ಅಂದ್ರೆ ಅದು ಸೆಲ್ಫಿ ಕ್ರೇಜ್. ಹೌದು, ಯಾವುದೇ ಫಂಕ್ಷನ್ ಇರಲಿ, ಪಾರ್ಟಿ ಇರಲಿ, ಇಂದಿನ ಎಲ್ಲಾ ವಯೋಮಾನದವರನ್ನ ಸಾಕಷ್ಟು ಆಕರ್ಷಿಸ್ತಾ ಇರೋದಂದ್ರೆ ಈ ಸೆಲ್ಫಿ ಫೋಟೋ ಖಯಾಲಿ. ಇನ್ನು ಮನೆಯಲ್ಲೇ ಇಂತಹ ಡೆಕೋರೇಟಿವ್ ಫ್ರೇಮ್ ಮಾಡಿಕೊಂಡು ಸೆಲ್ಫಿ ತಗೊಂಡ್ರೆ ನಿಮ್ಮ ಫೋಟೋ ಮತ್ತಷ್ಟು ರಿಯಾಲಿಸ್ಟಿಕ್ ಆಗಿರುತ್ತೆ ಅಲ್ವಾ? ಹಾಗಾದ್ರೆ ಸೆಲ್ಫಿ ಫೋಟೋ ಫ್ರೇಮ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾನು ಒಂದು ಫೋಟೋ ಫ್ರೇಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫೋಟೋ ಫ್ರೇಮ್ ಅಂದರೆ ನಾರ್ಮಲ್ ಆಗಿ ವಾಲ್ ಹ್ಯಾಂಗ್ ಮಾಡ್ತೀವಿ ಆ ಥರ ಅನ್ಕೋಬೇಡಿ. ಇದು ಸೆಲ್ಫಿ ಬೂತಲ್ಲೆಲ್ಲ ಇವಾಗ ರೆಡಿ ಮಾಡ್ತಾರಲ್ವ, ಆ ಥರ ಫೋಟೋ ಫ್ರೇಮ್ ಹೇಗೆ ಮಾಡಬೇಕು ಅಂತ ನೋಡೋಣ. ಫೋಟೋ ಫ್ರೇಮ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕಾರ್ಡ್ಬೋರ್ಡ್, ಸ್ಕೇಲ್, ಕಟರ್, ಫ್ಯಾನ್ಸಿ ಫ್ಲವರ್ಸ್ ಆ್ಯಂಡ್ ಲೀವ್ಸ್, ಡೆಕೋರೇಟಿವ್ ಪೇಪರ್ ಕಟಿಂಗ್ಸ್, ಗ್ಲೂ ಗನ್, ಕ್ರಾಫ್ಟ್ ಗ್ಲೂ ಮತ್ತು ಸಿಸರ್ಸ್. ಇದಕ್ಕೆ ಬೇಕಾಗಿರೋದು ಈ ಕಾರ್ಡ್ಬೋರ್ಡು. ಇದನ್ನು ನಾವು ಫಸ್ಟ್ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಸ್ಕೇಲ್ ಯೂಸ್ ಮಾಡಿಬಿಟ್ಟು ಕಟ್ ಮಾಡೋಣ. ಫಸ್ಟ್ 2 ಇಂಚ್ ಆಲ್ ಸೈಡ್ಸ್ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾವು ಇದನ್ನು ಡ್ರಾ ಮಾಡಿದ್ದೀವಿ. ಇದರಲ್ಲಿ ನಾವು ಕಟ್ ಮಾಡಬೇಕಾಗಿರೋ ಪೋರ್ಷನ್ ಈ ಇನ್ನರ್ ರೆಕ್ಟ್ಯಾಂಗಲ್ ಮಾತ್ರ. ಸೊ ಈ ಬಾರ್ಡರ್ಸ್ ಎಲ್ಲ ಕಟ್ ಮಾಡಬಾರ್ದು. ಸೊ ಇದೆಲ್ಲ ಕಟ್ ಮಾಡಬಾರ್ದು. ಸೊ ಇನ್ನರ್ ಪೀಸ್ ಮಾತ್ರ ನಾವು ಕಟ್ ಮಾಡಿ ತೆಗಿಬೇಕು. ಸೊ ಇದಕ್ಕೆ ಈ ಥರ ಸ್ಟ್ರಾಂಗ್ ಬ್ಲೇಡ್ ತೊಗೊಂಡು, ಕಟ್ಟರ್ ತೊಗೊಂಡು ಇದು ಈ ಥರ ಹೋಲ್ಡ್ ಮಾಡಿ ನಮಗೆ ಇನ್ನರ್ ರೆಕ್ಟ್ಯಾಂಗಲೇ ಇಂಪಾರ್ಟೆಂಟು ಈ ಫ್ರೇಮ್ಗೆ. ಸೊ ನೀಟಾಗಿ ಕಟ್ ಮಾಡ್ಕೋಬೇಕು, ಹೆಚ್ಚು ಕಡಿಮೆ ಬರ್ದಂಗೆ. ಕಟ್ ಮಾಡಿದ್ಮೇಲೆ ಈ ಥರ ನಮಗೂ ಒಂದು ಫ್ರೇಮ್ ರೆಡಿ ಆಗುತ್ತೆ. ಇದ್ರ ಮೇಲೆ ನಾವು ಗ್ಲಿಟರ್ ಫೋಮ್ ಶೀಟು ಇಲ್ಲಾಂದರೆ ಸ್ಯಾಟಿನ್ ರಿಬ್ಬನ್, ಇನ್ನು ಡೆಕೋರೇಟಿವ್ ರಿಬ್ಬನ್ ಎಲ್ಲ ಸುತ್ತಬಿಟ್ಟು ಒಂದು ಫ್ರೇಮ್ ರೆಡಿ ಮಾಡ್ಕೋಬೋದು. ಇವಾಗ ಇದರಲ್ಲಿ ನಾನು ಗ್ಲಿಟರ್ ಫೋಮ್ ಶೀಟ್ ಅಂಟಿಸಿದ್ದೀನಿ. ಈ ಥರ ಫ್ರೇಮ್ ರೆಡಿ ಆಗಿದೆ ನಮಗೆ. ಇದ್ರ ಮೇಲೆ ನಾವು ಇವಾಗ ಡೆಕೋರೇಷನ್ ಮಾಡೋದು. ಸೊ ನಾವು ಡೆಕೋರೇಷನ್ ಪರ್ಪಸ್ ಬಿಗ್ ಫ್ಲವರ್ಸ್, ಈ ರಿಬ್ಬನ್ಸ್ ಎಲ್ಲ, ಪೇಪರ್ ಕಟಿಂಗ್ಸ್ ಎಲ್ಲ ಯೂಸ್ ಮಾಡಿ ಇದನ್ನ ಡೆಕೋರೇಟ್ ಮಾಡ್ಕೋಬೋದು. ಇವಾಗ ಈ ಡೆಕೋರೇಟಿವ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಇದನ್ನು ಫಿನಿಶ್ ಮಾಡೋಣ. ಇದನ್ನು ಈ ಕಾರ್ನರಲ್ಲಿ ಒಂದು ಬ್ಯೂಟಿಫುಲ್ ರೋಸ್ ಇಡೋಣ. ಲೀವ್ಸ್ ಎಲ್ಲ ಅರೇಂಜ್ ಮಾಡೋಣ. ಇವಾಗ ನಮ್ಮದು ಸಿಂಪಲ್ ಆ್ಯಂಡ್ ಕ್ಯೂಟ್ ಸೆಲ್ಫಿ ಫೋಟೋ ಫ್ರೇಮ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಪಲ್ ಸೆಲ್ಫಿ ಫೋಟೋ ಫ್ರೇಮ್ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿದೆಯಲ್ವಾ? ಇನ್ಮೇಲೆ ನಿಮ್ಮ ಮನೇಲಿ ಫಂಕ್ಷನ್ಗಳು, ಪಾರ್ಟಿಗಳು ಆದರೆ ನೀವು ಈ ಸಿಂಪಲ್ ಫೋಟೋ ಫ್ರೇಮ್ಗೆ ಎಲ್ಲೂ ಓಡಾಡೋ ಕೆಲಸ ಇಲ್ಲ, ನೀವೇ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಸಿರಿ ಸಖಿಯರೇ, ಕಲರ್ಫುಲ್ ಆಗಿರೋ ಡೆಕೋರೇಟಿವ್ ಸೆಲ್ಫಿ ಫೋಟೋ ಫ್ರೇಮ್ ಮಾಡೋದು ಹೇಗೆ ಅನ್ನೋದನ್ನ. ಹಾಗಾದ್ರೆ ನಿಮ್ಮ ಸೆಲ್ಫಿಗೆ ರಿಯಾಲಿಸ್ಟಿಕ್ ಫೋಟೋ ಫ್ರೇಮ್ ರೆಡಿ ಮಾಡೋ ಮೂಲಕ ನಿಮ್ಮ ಸೆಲ್ಫಿ ಫೋಟೋಗೆ ಮತ್ತಷ್ಟು ಗ್ರ್ಯಾಂಡ್ ಲುಕ್ ಕೊಟ್ಟು ನೋಡುಗರ ಹುಬ್ಬೇರಿಸುವಂತೆ ಮಾಡಿ.